ದೇವರು ದೂತರನ್ನು ಕಳಿಸಿದ್ದಾನೆ. ಎಲ್ಲ ದೇವರು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಅಬ್ರಹಾಮು ಬೇಡ್ಕೊಳ್ತಾ ಇದ್ದಾನೆ. ಏನಂತ ಬೇಡ್ಕೊಳ್ತಾ ಇದ್ದಾನೆ? ತನ್ನ ದೂತರನ್ನು ಕಳಿಸಿದ್ದ ದೇವರು, ಸೋದೋಮ ಗೊಮೋರ ಸುಟ್ಟು ಹಾಕ್ತೀನಿ. ಅಯ್ಯೋ, ಹಂಗೆ ಸುಟ್ಟು ಹಾಕಿದರೆ ಹೇಗಪ್ಪ? ಅವರ ದುರ್ಮಾರ್ಗಗಳನ್ನು ನಾನು ಮಿತಿ ಮೀರಿ ಹೋಗಿದ್ದಾವೆ. ವಿಷಪು ಕೊಂಡಿಗಳು, ಸೈತಾನನ ವಿಷಪು ಕೊಂಡಿಗಳು ನಾಟ್ಕೊಂಡ್ಬಿಟ್ಟಿದ್ದಾವೆ. ಅವರಿಗೆ ಸುವಾರ್ತೆ ಸಾರಿದರೂ ಮಾರ್ಪಡಲಿಕ್ಕೆ ಅವರಿಗೆ ಆಗಲ್ಲ. ಅಲ್ಲಿ ಪ್ರಜೆಗಳು ದುರ್ಮಾರ್ಗ ಮಿತಿಮೀರಿ ಹೋಗಿದೆ. ಎಲ್ಲ ಪ್ರಜೆಗಳಿಗೆ ತೀರ್ಪು ತೀರಿಸಬೇಕು. ತೀರ್ಪು ತೀರಿಸಬೇಕು ಅಂದರೆ ಅದಕ್ಕೆ ಮುಂಚೆ ದೇವರ ಎಚ್ಚರಿಕೆ ಬಂದಿದೆ. ಅಬ್ರಹಾಮು ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಅಳುತ್ತಾ ಇದ್ದಾನೆ, ಅಂಗಲಾರಿಸ್ತಾ ಇದ್ದಾನೆ, ಗೋಣೆ ಪಟ್ಟೆ ಕಟ್ಟಿಕೊಂಡಿದ್ದಾನೆ, ಬೂದಿಯಲ್ಲಿ ಬಿದ್ದು, ಅಯ್ಯೋ ನನ್ನ ದೇವರೇ, ಭಯಂಕರವಾದ ಶಿಕ್ಷೆ ಸೊದೋಮ ಗೊಮೋರರಿಗೆ ಕೊಟ್ಟಿದೆಯಲ್ಲಪ್ಪ. ಒಂದು 50 ಜನಗಳು ಇದ್ದರೆ ಸಾಕು, ರಕ್ಷಿಸ್ತೀಯಾ ಅಂತ ಕೇಳ್ಕೊಂಡ. ಒಂದು 30 ಜನಗಳಿದ್ರೆ ರಕ್ಷಿಸ್ತೀಯಾ ಅಂತ ಕೇಳ್ಕೊಂಡ. ಒಂದು 20 ಜನಗಳಿದ್ರೆ ರಕ್ಷಿಸ್ತೀಯಾ? ಒಂದು 10 ಜನಗಳಿದ್ರೆ ರಕ್ಷಿಸ್ತೀಯಾ? ದೇವರ ಹತ್ರಿಂದ ಒಂದು ಜವಾಬು ಬಂದಿಲ್ಲ. ಯಾಕೆಂದ್ರೆ ಸಮಾಧಾನವಿಲ್ಲ. ಅಲ್ಲಿ 10 ಜನಗಳು ಮಾತ್ರ ಕೂಡವಿಲ್ಲ. ಅವರ ಕುಟುಂಬದಲ್ಲಿ ನೋಹವನ ಕುಟುಂಬಕ್ಕೆ 8 ಜನ ಹೇಗಿದ್ದಾರೋ, ಆ ಕುಟುಂಬದಲ್ಲಿ ಅಳಿಯಗಳು ಕೂಡ